ನೋಡಿ ಹೆಂಗೆ ಕಾಣ್ತಾ ಇದೆ ದೂರಿಂದ, ಎಲ್ಲಿ ಜನ ಕಾಣ್ತಾ ಇದ್ದಾರೆ, ಇರುವೆ ತರ ಕಾಣ್ತಾ ಇದ್ದಾರಪ್ಪ ನನಗಂತೂ ಮೇಲ್ಗಡೆಯಿಂದ. ಅಷ್ಟು ಎತ್ತರ ಹೋಗ್ಬೇಕಾ, ಈಗ ಗಾಬರಿ ಆಗ್ತಾ ಇದೆ. ಈಗ ಇಲ್ಲಿಂದ ಸ್ವಲ್ಪ ಜಾಸ್ತಿ ಸ್ಟೀಪ್ ಇದೆ. ರೇವಣ ಸಿದ್ದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೋಗುವಂಥ ದಾರಿ ವಿಚಿತ್ರ ಅಂದರೆ, ಮೊದಲು ನೀವು ಕೆಳಗಡೆ ಹೋಗಬೇಕು, ಆಮೇಲೆ ನಿಮಗೆ ಬೆಟ್ಟ ಹತ್ತಕ್ಕೆ ಇಲ್ಲಿಂದ ದಾರಿ ಇದೆ. ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಎಷ್ಟೋ ಜನಕ್ಕೆ, ಏನಪ್ಪ ಇಲ್ಲಿ ಬೆಟ್ಟ ಹತ್ತಬೇಕಂದ್ರೆ ಏನು ಮೊದಲು ಕೆಳಗೆ ಇಳಿಬೇಕಾ ಅಂತ. ಸೊ ನಾವೀಗ ಇಲ್ಲಿ ಮೊದಲನೇದಾಗಿ ಒಂದು ಟೋಲ್ಗೆ ಬಂದಿದ್ದೀವಿ. ಇದು ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾದು. ಇಲ್ಲಿಂದ ನಾವು ಟೋಲ್ ದಾಟಿದ್ರೆ ನೋಡ್ಬೇಕು, ನನಗೆ ಗೊತ್ತಿಲ್ಲ ಟೋಲ್ ಎಷ್ಟಿದೆ ಅಂದ್ಬಿಟ್ಟು ಗೊತ್ತಾಗುತ್ತೆ. ಯಾಕಂದ್ರೆ ನಮ್ದು ಫಾಸ್ಟ್ ಆಗಿರೋದ್ರಿಂದ ಒಂದ್ಸರಿ ಅದು ಕಟ್ ಆಯ್ತು ಅಂದ್ರೆ ಆ ಅಮೌಂಟ್ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ಇವತ್ತು ಸಂಡೇ ಆದ್ರೂ ಪರವಾಗಿಲ್ಲ ಅಂತ ಏನು ಹೇಳ್ಕೊಳಂತ ರಶ್ ಇಲ್ಲ. ಇಲ್ಲಿ ಬರೆದಿರೋ ಪ್ರಕಾರ 165 ರೂಪಾಯಿ ಅಂತ ಬರೆದಿದ್ದಾರೆ. ತುಂಬಾ ವಿಶಾಲವಾಗಿದೆ ರೋಡು, ತುಂಬಾ ಅಂದ್ರೆ ತುಂಬಾ ವಿಶಾಲವಾಗಿದೆ, ಕ್ಲೀನ್ ಆಗಿದೆ. ಎಷ್ಟೇ ಸ್ಪೀಡಲ್ಲೂ ಕೂಡ ನೀವು ಹೋಗ್ಬೋದು, ನೀವು 180 170 ಈ ರೀತಿ. ಬಟ್ ಸ್ಪೀಡನ್ನು ಏನೇ ಇರಲಿ, ಸ್ಪೀಡು ರೋಡ್ ಚೆನ್ನಾಗಿದೆ ಅಂದ್ಬಿಟ್ಟು ಹೋಗೋದು ಸರಿಯಲ್ಲ ಅಂತ ನನ್ನ ಅನಿಸಿಕೆ. ನಮ್ಮ ಕಂಟ್ರೋಲಲ್ಲಿ ನಾವಿರಬೇಕು. ಮುಂದೆ ಇಲ್ಲಿ ಲೆಫ್ಟಲ್ಲೂ ಕೂಡ ರೋಡ್ ಇದೆ, ಆ ರೋಡ್ ಸರ್ವಿಸ್ ರೋಡ್. ಅದು ನೀವೇನಾದರೂ ಟೋಲ್ ಬೇಡಪ್ಪ, ನಮಗೆ ಟೋಲ್ ಮುಖಾಂತರ ಹೋಗೋದು ಬೇಡ ಅಂದರೆ, ಅಥವಾ ನೀವು ಏನಾದರೂ ಬೇರೆ ಈಗ ಮುಂದಿಲ್ಲಿ ಬರೆದಿದ್ದಾರೆ ಹೆಜ್ಜಾಲಕ್ಕೆ ಹೋಗ್ಬೇಕಂದ್ರೆ ಆ ರೂಟನ್ನು ತಗೋಬಹುದು. ಅಲ್ಲಿ ಫ್ಲೈಓವರ್ ಕಾಣ್ತಾ ಇದೆಯಲ್ಲ, ಮುಂದೆ ಹೋಗಿ ರೈಟ್ ಹೋದ್ರೆ ನೀವು ಹೆಜ್ಜಾಲ. ಸೊ ಇಲ್ಲಿ ನಿಮಗೆ ಇದು ಏನಂತಾರೆ, ಇದು ಅಮ್ಯೂಸ್ಮೆಂಟ್ ಪಾರ್ಕ್, ವಂಡರ್ಲಾ ಅಮ್ಯೂಸ್ಮೆಂಟ್ ಪಾರ್ಕ್ ಕೂಡ ನಿಮಗೆ ಇಲ್ಲೇ ಬರೋದು. ಸೊ ನೀವೇನಾದರೂ ಈ ರೋಡಿಗೆ ಬಂದರೆ ಇನ್ನೋವೇಟಿವ್ ಫಿಲ್ಮ್ ಸಿಟಿ, ವಂಡರ್ಲಾ, ಆಮೇಲೆ ಹಲವಾರು ನೋಡುವಂಥ ಜಾಗಗಳು ಕೂಡ ಇದೆ. ರಾಮನಗರ, ಅಲ್ಲಿಂದ ನಿಮಗೆ ಜಾನಪದ ಇದು ಇರೋವಂಥದ್ದು, ಅಲ್ಲೊಂದು ಟೂರಿಸ್ಟ್ ಸ್ಪಾಟ್ ಇದೆ ಜಾನಪದ ಅಂದ್ಬಿಟ್ಟು. ಸೊ ಅಲ್ಲಿ ಕೂಡ ನೀವು ಹೋಗ್ಬೋದು. ಸೊ ನಿಜಕ್ಕೂ ನೋಡಿ, ಕುಂಬಳಗೋಡ್ಲಿಗೆ ಬಂದಿದ್ದೆ ನಾವು. ಕುಂಬಳಗೋಡು ಮೊದಲು ತುಂಬಾ ರಶ್ ಇರ್ತಿತ್ತು ಇಲ್ಲಿ. ಕುಂಬಳಗೋಡು ದಾಟೋದೇ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಸೊ ಬಟ್ ಈಗ ಇದೆಲ್ಲ ಆದಮೇಲೆ ನಿಜಕ್ಕೂ ಎಲ್ಲ ಬೈಪಾಸ್ ಮಾಡಿಕೊಂಡು ನೀವು ಆರಾಮಾಗಿ ಬೇಗ ನೋಡಿ 100 ಸ್ಪೀಡ್ ಅಂತ ಬರದೇ ಬಿಟ್ಟಿದ್ದಾರೆ. ಮಿನಿಮಮ್ 100 ಹೋಗ್ಬೋದು ಅಂತ. ಅದ್ರ ಮೇಲೆ ನಿಮಗೆ ಬಿಟ್ಟಿದ್ದು ಎಷ್ಟು ನೀವು ಹೋಗ್ತೀರಾ ಅಂದ್ಬಿಟ್ಟು. ಬಟ್ ಅದ್ಭುತವಾಗಿ ಬಂದಿದೆ ಈ ಒಂದು ರೋಡು. ತುಂಬ ಖುಷಿ ಆಗ್ತದೆ ಈ ರೋಡಲ್ಲಿ ಹೋಗೋಕ್ಕೆ. ಈಗ ನಾವು ರಾಮನಗರದಿಂದ ಲೆಫ್ಟಿಗೆ ತಗೊಂಡು ಕನಕಪುರ ರಸ್ತೆಯಲ್ಲಿ ಮುಂದೆ ಬಂದ್ಬಿಟ್ಟು ಈಗ ಇಲ್ಲಿ SRS ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. ಇಲ್ಲೊಂದು ಪುಟ್ಟ ಗ್ರಾಮ ಬರುತ್ತೆ, ಇದನ್ನ ಇಲ್ಲಿ ಅಪ್ಪು ಸರ್ಕಲ್ ಅಂತ ಕರೀತಾರೆ. ಮೇ ಬಿ ಇತ್ತೀಚೆಗೆ ಹೆಸರಿಟ್ಟಿರಬೇಕು. ಅವ್ವೇರ ಹಳ್ಳಿ ಅಂತಾರೆ ಇದಕ್ಕೆ, ಅವ್ವೇರ ಹಳ್ಳಿ ಅಂತ ಇದು. ಸೊ ಈ ಅವ್ವೇರ ಹಳ್ಳಿಯಿಂದ ಮುಂದೆ ಒಂದು 3-4 ಕಿಲೋಮೀಟರ್ ಹೋದರೆ ನಿಮಗೆ SRS ಅಂದರೆ ಶ್ರೀ ರೇವಣ ಸಿದ್ದೇಶ್ವರ ಬೆಟ್ಟ ಸಿಗುತ್ತೆ. ಆ ಬೆಟ್ಟದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದೊಂದಾಗಿ ಹೇಳಕ್ಕೆ ಹೋಗ್ತಾ ಇದ್ದೀನಿ. ನೀವು ಈ ಬೆಟ್ಟಕ್ಕೆ ಬರಬೇಕು ಅಂದರೆ ಬೆಂಗಳೂರಿಂದ ಸರಿಸುಮಾರು ಒಂದು 60-65 ಕಿಲೋಮೀಟರು ಟುವರ್ಡ್ಸ್ ಮೈಸೂರು ರೋಡಲ್ಲಿ ಬಂದರೆ ಈ ಒಂದು ಬೆಟ್ಟ ಸಿಗುತ್ತೆ ನಿಮಗೆ. ಇದು ಬೆಸ್ಟ್ ಒನ್ ಡೇ ಟ್ರಿಪ್ಗೆ ಬೇಕಾಗಿರುವಂತಹ ಒಂದು ಜಾಗ ಅಂತ ಹೇಳ್ಬೋದು. ಅಲ್ಲಿ ನಿಮಗೆ ಕಾಣ್ತಾ ಇದೆಯಲ್ಲ, ಅಲ್ಲೇನೋ ಸ್ಟೆಪ್ಸ್ ಎಲ್ಲ ಹಾಕಿದ್ದಾರೆ, ದೂರಿಂದ ಕಾಣ್ತಾ ಇದೆ ನಿಮಗೆ. ಅದುವೇ ಶ್ರೀ ರೇವಣ ಸಿದ್ದೇಶ್ವರ ಬೆಟ್ಟ. ಅದನ್ನ ಶಾರ್ಟ್ ಆಗಿ ಸ್ವೀಟ್ ಆಗಿ ಎಲ್ಲರೂ ಇಂಗ್ಲಿಷಲ್ಲಿ SRS ಹಿಲ್ಸ್ ಅಂತ ಕರೀತಾರೆ. ಮೆಲ್ಲಕ್ಕೆ ನಿಮಗೆ ಕಾಣ್ತಾ ಇದೆ. ನಿಮಗೆ ಹತ್ರ ಹೋದಂಗೆ ನನ್ನ ಪ್ರಕಾರ, ಅಲ್ಲಿ ನಾನು ಕೇಳಿರೋ ಪ್ರಕಾರ, ಓದಿರೋ ಪ್ರಕಾರ 300 ಮೆಟ್ಟಲುಗಳನ್ನ ಹತ್ತಿ ಹೋಗಬೇಕು ಅಂತ ಇದ್ದಾರೆ. ಅಲ್ಲಿ ಕಾಣ್ತಾ ಇದೆ ನೋಡಿ, ದೂರ ಟಾಪ್ ಮೇಲೆ 300 ಮೆಟ್ಟಲುಗಳನ್ನ ಹತ್ಕೊಂಡು ಹೋಗಬೇಕು ಅಂತ ಇದ್ದಾರೆ. ತುಂಬಾನೇ ಎಕ್ಸೈಟಿಂಗ್ ಆಗಿದ್ದೀವಿ. ಯಾಕಂದ್ರೆ ಬೆಂಗಳೂರಲ್ಲಿ ಇಷ್ಟು ಹತ್ರ ನಿಮ್ಗಿರೋಂಥ ಒಂದು ಸ್ಪಾಟು ತುಂಬಾನೇ ಖುಷಿ ಕೊಡುತ್ತೆ. ನೋಡಿ ಹೆಂಗೆ ಕಾಣ್ತಾ ಇದೆ ದೂರಿಂದ, ಎಲ್ಲಿ ಜನ ಕಾಣ್ತಾ ಇದ್ದಾರೆ, ಇರುವೆ ತರ ಕಾಣ್ತಾ ಇದ್ದಾರಪ್ಪ ನನಗಂತೂ ಮೇಲ್ಗಡೆಯಿಂದ. ಅಷ್ಟು ಎತ್ತರ ಹೋಗ್ಬೇಕಾ, ಈಗ ಗಾಬರಿ ಆಗ್ತಾ ಇದೆ. ನೋಡೋಣ, ಯಾಕಂದ್ರೆ ಈಸಿ ಅಂತ ಹೇಳ್ತಾ ಇದ್ದಾರೆ, ಅಂತ ಏನು ಕಷ್ಟಪಡುವಂಥದ್ದು ಬೆಟ್ಟ ದೂರ ಇಲ್ಲ. ನೋಡೋಣ, ಟ್ರೈ ಮಾಡೋಣ ನಾವು. ಸ್ನೇಹಿತರೆ, ಕೊನೆಗೂ ನಾವು SRS ಬೆಟ್ಟನ ತಲುಪಿದ್ದೀವಿ. ಇದು ಪಾರ್ಕಿಂಗ್ ಲಾಟು. ಇಲ್ಲಿ ನೀವು ಪಾರ್ಕ್ ಮಾಡಬಹುದು, ಸ್ವಲ್ಪ ಮುಂದೆನೆ ಹೋಗು ಪಾರ್ಕ್ ಮಾಡಬಹುದು. ಇಲ್ಲಿ ಬರೆದಿದ್ದಾರೆ, ನಮ್ಮ ದೇವಸ್ಥಾನ ಸಂಸ್ಕೃತಿಯ ಬೇರು, ಸ್ವಚ್ಛತೆಯ
ತೇರು ನೋಡಿ. ಈ ಬೆಟ್ಟನ ನಾವು ಈಗ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ರೇಣುಕಾಂಬ ದೇವಸ್ಥಾನ ಇದೆ. ಸೊ ನಾವು ಬರುವಾಗ ಈ ಅಮ್ಮನ ದೇವಸ್ಥಾನಕ್ಕೆ ಹೋಗಿ ಬರೋಣ. ಇದು ರೇಣುಕಾಂಬ ಅಮ್ಮನವರ ಸನ್ನಿಧಿ. ಸೊ ಇಲ್ಲಿ ನೀವು ಹೋಗ್ಬೋದು. ಆಮೇಲೆ ಈ ಬೆಟ್ಟಕ್ಕೆ ನಾವು ಮೊದಲಲ್ಲಿ ಹೋಗ್ಬಿಟ್ಟು ಆಮೇಲೆ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಆಮೇಲೆ ನಾವು ಮುಂದಿನ ಪ್ರಯಾಣ ಮಾಡೋಣ. ನಿಮಗೇನಾದರೂ ಇಲ್ಲೇನಾದರೂ ತಿನ್ನಕ್ಕೆ ವಾಟರು, ನೀರು, ಜ್ಯೂಸು, ಆಮೇಲೆ ಚಿಪ್ಸ್ ಏನಾದರೂ ಬೇಕಂದ್ರೆ ಇಲ್ಲಿ ಕೂಡ ನೀವು ತಗೋಬಹುದು. ಇಲ್ಲಿ NR ರೇವಣ್ಣನವರ ಛತ್ರ ಅಂತ ಬರೆದಿದ್ದಾರೆ. ಛತ್ರ ಕೂಡ ಇದೆ ಇಲ್ಲಿ. ಸೊ ಬನ್ನಿ ಮೊದಲು ಈಗ ಬೆಟ್ಟ ಹತ್ತೋಣ. ಸೊ ನೋಡಿ, ಈಗ ನಾವು SRS ಬೆಟ್ಟ ಹತ್ತಕ್ಕೆ ಇಲ್ಲಿಂದ ಹೋಗ್ತಾ ಇದ್ದೀವಿ. ಇಲ್ಲಿಂದ ನೀವು ಮುಂದೆ ಹೋಗ್ಬಿಟ್ಟು ಆಮೇಲೆ ನೀವು ಪಾರ್ಕ್ ಮಾಡ್ಬೋದು. ಇಲ್ಲಿ ಎಷ್ಟು ಅದ್ಭುತ ನೋಟ ನೋಡ್ರಿ. ಇದು ಇಲ್ಲಿ ಬರ್ದಿದ್ದಾರೆ ನೋಡಿ, ಶ್ರೀ ಸಿದ್ದೇಶ್ವರ ದಾಸೋಹ ಮಠ ಅಭಿವೃದ್ಧಿ ಸೇವಾ ಟ್ರಸ್ಟ್ ಸಮುದಾಯ ಭವನ. ಇಲ್ಲಿ ನಿಮಗೆ ಪಾರ್ಕಿಂಗು ಇದೆ. ಎಷ್ಟು ದೇವರು? 30. ನೋಡಿ, ಬೆಟ್ಟ ಅಲ್ಲ ಇದು, ಬಂಡೆ ಕನಕಪುರ ಬಂಡೆ ಇದು. ಸೊ ಈ ಬಂಡೆಗೆ ನಾವು ಈಗ ಹತ್ತಾ ಇದ್ದೀವಿ. ಇಲ್ಲಿ ಮೇಲೆ ಭೀಮೇಶ್ವರ ದೇವಸ್ಥಾನ ಕೂಡ ಇದೆ. ಇಲ್ಲಿ ಭೀಮನ ಒಂದು ಬಂಡೆ ಇದೆ ಅಂತೆ. ಆ ಬಂಡೆನೂ ನಾವು ನೋಡೋಣ. ವಾವ್, ಏನ್ರಿ ಇದು ಜಾಗ! ಅಬ್ಬಾ, ಇಷ್ಟ ಅದ್ಭುತ ಜಾಗ ನಾನು ನೋಡಿರ್ಲಿಲ್ಲ ಬಿಡ್ರಿ. ಎಷ್ಟೋ ಜನ ನಡ್ಕೊಂಡೇ ಬಂದಿದ್ದಾರೆ. ನಾವು ನಡ್ಕೊಂಡೇ ಹೋಗ್ಬೋದಾಗಿತ್ತು ಅನಿಸ್ತಿದೆ. ಬಟ್ ಬನ್ನಿ, ಎಲ್ಲಿವರೆಗೂ ಕಾರ್ ಹೋಗುತ್ತೆ ಅಲ್ಲಿವರೆಗೆ ನಾವು ಕಾರನ್ನು ತೆಗೆದುಕೊಂಡು ಹೋಗೋಣ. ಅಲ್ಲಿ ನೋಡಿ, ಮೇಲೆ ಹತ್ತಾ ಇದ್ದಾರೆ. ಸೊ ಇನ್ನು ಮುಂದೆ ಹೋಗ್ಬಿಟ್ಟು ಕಾರ್ ಪಾರ್ಕ್ ಮಾಡಿಬಿಟ್ಟು ಅಲ್ಲಿ ನೋಡಿ, ಅಲ್ಲಿ ಬೆಟ್ಟ ಹತ್ತಾ ಇದ್ದಾರಲ್ಲ, ಅದೇ ಬೆಟ್ಟ. ಆ ಬೆಟ್ಟಕ್ಕೆ ಹೋಗ್ಬಿಟ್ಟು ಸ್ವಾಮಿ ಶ್ರೀ ರೇವಣ ಸಿದ್ದೇಶ್ವರರ ಆಶೀರ್ವಾದ ಪಡೆದು ಆಮೇಲಿಂದ ನಾವು ಮೇಲೆ ಬರೋಣ. ಕಾರ್ ಎಲ್ಲಿವರೆಗೂ ಹೋಗುತ್ತೆ ಅಲ್ಲಿವರೆಗೆ ಹೋಗಿ ಪಾರ್ಕಿಂಗ್ ಮಾಡೋ ಪ್ರಯತ್ನ ಮಾಡೋಣ. ಎಲ್ಲಿ ಜಾಗ ಸಿಗುತ್ತೆ ಗೊತ್ತಿಲ್ಲ ನನಗೆ, ನೋಡೋಣ ಬನ್ನಿ. ಇಲ್ಲಿ ನೋಡಿ, ಇಲ್ಲೂ ಪಾರ್ಕಿಂಗಿಗೆ ಜಾಗ ಇದೆ. 30 ರೂಪಾಯಿ ಕೊಡಬೇಕಾಗುತ್ತೆ ನೀವು ಪಾರ್ಕಿಂಗಿಗೆ. ಕೊಟ್ಟ ಮೇಲೆ ನಿಮಗೆ ಜಾಗ ಸಿಗುತ್ತೆ. ಇಲ್ಲಿ ಫುಲ್ ಜಾಮ್ ಆಗ್ಬಿಟ್ಟಿದೆಯಲ್ಲಪ್ಪ ಇಲ್ಲಿ. ಎಲ್ಲಿ ನಿಲ್ಲಿಸೋದೀಗ? ಅಬ್ಬಾ, ನೋಡ್ತಾ ಇದ್ದೀರಾ, ಈ ಒಂದು ಬೆಟ್ಟ ಅಲ್ಲ ಇದು, ದೊಡ್ಡ ಬಂಡೆನೇ. ಆ ಬಂಡೆ ಮೇಲೇನೆ ನಿಮಗೆ ಇಲ್ಲಿ ಬಳ್ಳಿಗಳು ಹಬ್ಕೊಂಡಿದೆ. ಆ ಬಳ್ಳಿಗಳು ಮೋಸ್ಟ್ಲಿ ಅಲ್ಲಿವರೆಗೂ ಹೋಗ್ಬೋದು ಅನಿಸುತ್ತೆ. ನಾವಿನ್ನು ಈ ಬೆಟ್ಟದ ಮೇಲೆ ಹತ್ತಬೇಕು. ಸೊ ಇದೇ ದಾರಿ. ಇಲ್ಲಿಂದ ನಿಮಗೆ ಹಲವಾರು ಅಂಗಡಿಗಳು ಕೂಡ ಇದೆ. ಈ ಅಂಗಡಿಗಳನ್ನ ಇಲ್ಲಿ ಮೋಸ್ಟ್ಲಿ ಚಪ್ಪಲಿ ಬಿಡೋಕ್ಕೂ ಜಾಗ ಮಾಡಿದ್ದಾರೆ. ಇಲ್ಲಿಂದ ಈಗ ಏನಾದರೂ ತಿನ್ಬೋದು ಅಂದ್ರೆ ತಿನ್ಬೋದು. ಸೊ ಇಲ್ಲಿಂದ ನಾವು ಈಗ ಎಂಟ್ರಿ ಕೊಡ್ತಾ ಇದ್ದೀವಿ. ಸೊ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಅದನ್ನು ಆಮೇಲೆ ನೋಡ್ಕೊಳ್ಳೋಣ. ಬಟ್ ಸ್ವಲ್ಪ ಕೋತಿಗಳು ತುಂಬಾ ಇದೆ. ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು ನೀವೆಲ್ಲ. ಆಗಲೇ ನಾವು ಅರ್ಧ ದಾರಿ ಬಂದ್ಬಿಟ್ಟಿದ್ದೀವಿ. ಇಲ್ಲಿಂದ ವ್ಯೂ ನೋಡಿ.